India is the richest country all over the world for its culture and tradition. India is a diverse country where people of many religions live together peacefully. India is a beautiful country for its natural, scenic beauty and kind-hearted people. We say that India is a developed country, but still there is a question mark. Even after 70 years of independence, India is still labeled as a developing country, or we can say India is still a poor country. Yes, there are many reasons for it, but there are two such reasons which put our educated people in dilemma. First and foremost is the corruption, and the second one is the communal violence. Only 20% of the people are creating this problem, and we 80% of the people are suffering. This is our strong request to all the political and religious leaders to focus and to solve the issues rather than creating issues. Many of our political and religious leaders are not even aware of the sufferings of our poor people. This is me, Roshan Belman, founder of the Humanity Trust, creating small awareness video from our side on these issues. ಉಡುಪಿ ಜಿಲ್ಲೆಯ ಕಾಪು ಸಮೀಪದ ಬೆಳಪು ಪ್ರಸಾದ್ ನಗರದಲ್ಲಿ ವಾಸವಾಗಿರುವ ಬಡ ಕುಟುಂಬದ ಕರುಣಾಜನಕ ಕಥೆ. ಹೌದು, ವೃತ್ತಿಯಲ್ಲಿ ಆಟೋ ಚಾಲಕನಾಗಿರುವ ಕಲೀಂ ಮತ್ತು ರಜಿಯಾ ದಂಪತಿಗಳಿಗೆ 3 ಗಂಡು ಮಕ್ಕಳು. ಅವರಲ್ಲಿ 2 ಅವಳಿ ಮಕ್ಕಳು. ಅವಳಿಗಳ ಪೈಕಿ ಒಬ್ಬ ಫಯಾಜ್ ಮತ್ತೊಬ್ಬ ಮೊಹಮ್ಮದ್ ಸಯೀದ್, 12 ವರ್ಷ. 2 ಮಕ್ಕಳು ಹುಟ್ಟಿನಿಂದಲೇ ಅದೇನೋ ಗುಣವಾಗದ ಕಾಯಿಲೆಯಿಂದ ನರಳುತ್ತಿದ್ದಾರೆ. ಜನನದಿಂದಲೇ ಈ ಮಕ್ಕಳಲ್ಲಿ ಬಿಳಿ ರಕ್ತ ಕಣಗಳ ಕೊರತೆಯಿಂದ ಅವರು ಎಲ್ಲಾ ಮಕ್ಕಳಂತೆ ಚಟುವಟಿಕೆ ಮಾಡಲಾರರು. ಸಣ್ಣನಿಂದಲೇ ಇದೇನೋ ಗುಣಮುಖವಾಗುವ ಕಾಯಿಲೆ. ಇಂದಲ್ಲ ನಾಳೆ ಮಕ್ಕಳು ಗುಣಮುಖರಾಗಬಹುದು ಎಂಬ ಆಸೆಯಿಂದ ದಿನ ಕಳೆದಿದ್ದರು. ಆದರೆ ಈಗ ಮಕ್ಕಳಿಗೆ ತನ್ನಿಂತಾನೇ ಮೈಯಲ್ಲಿ ಗಾಯವಾಗಿ ರಕ್ತಸ್ರಾವವಾದರೆ ಅದು ನಿಲ್ಲುವುದೇ ಇಲ್ಲ. ಆ ಕೂಡಲೇ ಅದಕ್ಕೆ ಒಂದು ಚುಚ್ಚುಮದ್ದನ್ನ ಪಡೆದರೆ ಮಾತ್ರ ಗುಣಮುಖವಾಗುತ್ತದೆ. ಇನ್ನು ಇದಕ್ಕೆ ಮಣಿಪಾಲ ಕಸ್ತೂರ್ಬಾ ಆಸ್ಪತ್ರೆ ಬಿಟ್ಟರೆ ಬೇರೆಡೆ ಆ ಚುಚ್ಚುಮದ್ದು ಸಿಗದು. ಒಮ್ಮೆ ಈ ಶುಶ್ರೂಷೆ ಪಡೆಯಬೇಕಿದ್ದರೆ 30 ರಿಂದ 35 ಸಾವಿರ ರೂಪಾಯಿ ವೆಚ್ಚ ತಗಲುತ್ತದೆ. ಆದರೂ ಈ ಚುಚ್ಚುಮದ್ದು ಮಗುವಿನ ದೇಹದಲ್ಲಿ ಕೇವಲ 8 ಗಂಟೆ ಮಾತ್ರ ಕೆಲಸ ಮಾಡುತ್ತದೆ. ಮೊದಲೇ ಕಿತ್ತು ತಿನ್ನುವ ಬಡತನ. ಆದರೂ ಈ ಮಕ್ಕಳನ್ನ ಬೆಳಪು ಸರ್ಕಾರಿ ಶಾಲೆಗೆ ಕಳುಹಿಸುತ್ತಿದ್ದಾರೆ. ಸರ್ಕಾರದ 3 ಸೆಂಟ್ಸ್ ಜಾಗದಲ್ಲಿ ಸಿಮೆಂಟ್ ಶೀಟಿನ ಮಾಡು ಹಾಕಿ ಒಂದು ಸಣ್ಣ ಮನೆಯಲ್ಲಿ ವಾಸ. ಇವರ ಈ ಕಷ್ಟದ ಪರಿಹಾರಕ್ಕಾಗಿ ಪಂಚಾಯತ್ನಿಂದ ಹಿಡಿದು ರಾಜಕಾರಣಿ, ಶಾಸಕ, ಮಂತ್ರಿಗಳವರೆಗೂ ಹೋಗಿ ನಿವೇದನೆ ಮಾಡಿದ್ದಾರೆ. ಆದರೆ ಫಲಿತಾಂಶ ಶೂನ್ಯ. ಈ ಬಡತನದ ಬೇಕಿಯಲ್ಲಿ ದಿನ ಕಳೆಯುತ್ತಿರುವ ಈ ಕುಟುಂಬಕ್ಕೆ ಸಹಾಯ ಹಸ್ತ ಬೇಕಾಗಿದೆ. ಹಿಮೋಫಿಲಿಯಾ ಎಂಬ ರೋಗದಿಂದ ಬಳಲುತ್ತಿರುವ ಈ ಮಕ್ಕಳ ಹೆತ್ತವರು ನಮ್ಮ ಜೊತೆಯಲ್ಲಿದ್ದಾರೆ. ನಿಜವಾಗಿ ಹೇಳಬೇಕಾದರೆ ನಾವು ಇವರಿಗೆ ಸಹಾಯ ಮಾಡಲು ಬಂದವರಲ್ಲ. ಇವರಿಂದ ಮಾನವೀಯತೆಯ ಪಾಠ ಕಲಿಯಲು ನಾವು ಬಂದಿದ್ದೇವೆ. ಇವರಿಗೆ ಸಹಾಯ ಮಾಡುವುದು ನಮ್ಮ ಕರ್ತವ್ಯ. ಆದರೆ ಇವರು ಈ ಮಕ್ಕಳಿಗೋಸ್ಕರ ಮಾಡುವ ತ್ಯಾಗ ಅದು ಮಾನವೀಯತೆಯ ಪ್ರತೀಕ. ಇದಕ್ಕೋಸ್ಕರ ಇವರಿಗೆ ಮೊದಲು ನಾನು ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ನೀವು ಅಸಹಾಯಕರಾಗಿರಬಹುದು, ಆದರೆ ನಿಮ್ಮ ಬದುಕು ನಮಗೆ ಒಂದು ಆದರ್ಶ. ನಿಮಗೆ ನಮ್ಮದೊಂದು ಸಲಾಂ. ಈಗ ನಾವು ನಮ್ಮ ಹ್ಯುಮ್ಯಾನಿಟಿ ಟ್ರಸ್ಟ್ನ ಪರವಾಗಿ ರೂಪಾಯಿ 25,000 ಚೆಕ್ಕನ್ನು ಹಾಗೂ ಪ್ರೀತಿಯ ಕಾಣಿಕೆಯನ್ನು ಅವರಿಗೆ ಹಸ್ತಾಂತರಿಸಲಿದ್ದೇವೆ. ಪ್ರಜ್ವಲ್ ಹಾಗೂ ಪ್ರತೀಕ್ಷಾ ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮದವರು. ಅಂಗವೈಕಲ್ಯದಿಂದ ಬಳಲುತ್ತಿದ್ದರೂ ಶಿಕ್ಷಣಕ್ಕಾಗಿ ಹಾತೊರೆಯುತ್ತಿರುವವರು. ಶಾಲೆ ಕಾಲೇಜುಗಳಿಗೆ ಹೋಗಲು ಅವರಿಂದ ಸಾಧ್ಯವಿಲ್ಲ. ಮನೆಯಲ್ಲೇ ಶಿಕ್ಷಣ. ತಂದೆ ತಾಯಿಯರ ಕಠಿಣ ಪರಿಶ್ರಮ, ಶಿಕ್ಷಕರ ಶ್ರದ್ಧೆ. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿರುವ ಇವರೀಗ ಮನೆಯಲ್ಲೇ ಕೂತು ಪಿಯುಸಿ ಓದುತ್ತಿದ್ದಾರೆ. ಅಸಹಾಯಕತೆಯ ನಡುವೆಯೂ ಕನಸು ಕಾಣುತ್ತಿದ್ದಾರೆ.
2 ಮಕ್ಕಳಿಗೆ 9ನೇ ತರಗತಿಯಿಂದ ಪಾಠ ಮಾಡ್ತಾ ಇದ್ದೇನೆ. ಅವರಿಗೆ ದೈಹಿಕ ನ್ಯೂನ್ಯತೆ ಇರ್ಬೋದು, ನಡ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ, ಅಷ್ಟೇ ಅಲ್ಲದೆ ಅವರ ಕೆಲಸ ಅವರಿಗೆ ಮಾಡ್ಲಿಕ್ಕೆ ಆಗದಿದ್ರು ಕೂಡ ಚೆನ್ನಾಗಿ ಕಲಿತಾರೆ, ಓದ್ತಾರೆ, ಬರೀತಾರೆ. ಪ್ರಜ್ವಲವನ್ನು SLC ಪರೀಕ್ಷೆಯಲ್ಲಿ 68% ಪಡೆಯುವ ಮೂಲಕ ಪ್ರಥಮ ದರ್ಜೆಯಲ್ಲಿ ಪಾಸ್ ಆದರೆ, ಪ್ರತೀಕ್ಷಾರವರು 70% ಅಂಕದೊಂದಿಗೆ ಪ್ರಥಮ ದರ್ಜೆಯಲ್ಲಿ ಪಾಸ್ ಆಗಿದ್ದಾರೆ. ತಮ್ಮ ಮಕ್ಕಳ ಅಂಗನ್ಯೂನತೆಯನ್ನು ಮರೆತು ಒಬ್ಬ ಗುರುವಾಗಿ, ಮಿತ್ರನಾಗಿ, ಸಹಾಯಕನಾಗಿ ಅವರೊಂದಿಗೆ ಬೆರೆತು ಅವರನ್ನು ವಿದ್ಯಾವಂತರನ್ನಾಗಿ ಮಾಡಿದ ಈ ಬಡ ತಂದೆಯ ಛಲವನ್ನು ನಾವು ಮೆಚ್ಚಲೇಬೇಕು. ಆರೋಗ್ಯವಂತ 2 ಮಕ್ಕಳನ್ನು ಸಾಕಿ ವಿದ್ಯಾವಂತರನ್ನಾಗಿ ಮಾಡಲು ಹೆತ್ತವರಿಗೆ ಎಷ್ಟು ಕಷ್ಟವಿದೆ ಎಂಬುದು ನಮಗೆಲ್ಲ ತಿಳಿದ ವಿಷಯ. ಆದರೆ ಅಂಗನ್ಯೂನತೆಯನ್ನು ಹೊಂದಿದ ಈ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಲು ಹರಸಾಹಸಪಟ್ಟ ಈ ಹೆತ್ತವರು ಅದೆಷ್ಟೋ ನೋವನ್ನು, ಸವಾಲನ್ನು ಎದುರಿಸಿದ್ದಾರೋ ಅದು ಅವರಿಗೇನೇ ಗೊತ್ತು. ನಿಮಗೆ ನಮ್ಮದೊಂದು ಅಭಿಮಾನದ ಸಲಾಂ. ಈಗ ನಮ್ಮ ಹ್ಯುಮ್ಯಾನಿಟಿ ಟ್ರಸ್ಟ್ನ ಪರವಾಗಿ ₹25,000 ಚೆಕ್ಕನ್ನು ಹಾಗೂ ನೆನಪಿನ ಕಾಣಿಕೆಯನ್ನು ನಾವು ಇವರಿಗೆ ಹಸ್ತಾಂತರಿಸಲಿದ್ದೇವೆ. ಪಡುಬಿದ್ರಿ ಹತ್ತಿರ ಪಲಿಮಾರು ಎಂಬ ಚಿಕ್ಕ ಹಳ್ಳಿಯಲ್ಲಿ ಐರಿನ್ ಮತ್ತು ಫೆಲಿಕ್ಸ್ ಡಿಸೋಜ ದಂಪತಿಗಳು ತಮ್ಮ 24 ವರ್ಷದ ಶೈಲೇಶ್ ಮತ್ತು 22 ವರ್ಷದ ರಿತೇಶ್ ಎಂಬ ಮೂಕ ಹಾಗೂ ಅಂಗವೈಫಲ್ಯ ಹೊಂದಿದ ಮಕ್ಕಳೊಂದಿಗೆ ವಾಸಿಸುತ್ತಿದ್ದಾರೆ. ಬರೀ 6 ತಿಂಗಳ ಮುಂಚೆ ಅವರ ಹಿರಿಯ ಮಗ 26 ವರ್ಷದ ಅವಿನಾಶ್ ನಿಧನರಾದರು. ಅವರು ಕೂಡ ಇದೇ ರೋಗದಿಂದ ಬಳಲುತ್ತಿದ್ದರು. ತಮ್ಮ 3 ಜನ ಮಕ್ಕಳನ್ನು ಇಂಥ ಪರಿಸ್ಥಿತಿಯಲ್ಲಿ ಬಳಲುತ್ತಿರುವುದನ್ನು ದಿನ ನೋಡುತ್ತಾ ಬಂದಿರುವ ಈ ಬಡ ತಂದೆ ತಾಯಿಯ ಸಂಕಟ, ದುಃಖ ನಮ್ಮಿಂದ ವಿವರಿಸಲು ಅಸಾಧ್ಯ. ಹಾಗೆಯೇ ಅವರು ತಮ್ಮ 3 ಮಕ್ಕಳನ್ನು ಸಾಕಿ, ಸಲಹಿ, ಆರೈಕೆ ಮಾಡಿ ಅವರಿಗೆ ಕೊಟ್ಟ ಪ್ರೀತಿಯ ಮಟ್ಟ ನಮ್ಮಿಂದ ವರ್ಣಿಸಲು ಅಸಾಧ್ಯ. ತಾಯಿ ಬೀಡು ಕಟ್ಟುತ್ತಾರೆ, ತಂದೆ ವ್ಯವಸಾಯ ಮಾಡುತ್ತಾರೆ. ಇದೇ ಇವರ ಆದಾಯ ಮೂಲ. ಮಕ್ಕಳ ಔಷಧಿ ಮತ್ತು ಆರೈಕೆಗೆ ದಾನಿಗಳ ನೆರವಿನಿಂದ ದಿನ ನೂಕುತ್ತಿದ್ದಾರೆ. ದಿನದ 24 ತಾಸು ಈ ಮಕ್ಕಳ ಮೇಲೆ ಗಮನ ಹರಿಸಬೇಕಾಗುತ್ತದೆ. ನಡೆಯಲು, ಮಾತಾಡಲು ಆಗದ ಈ ಕೋಮಲ ಮನಸ್ಸಿನ ಮಕ್ಕಳಿಗಾಗಿ ಈ ಹೆತ್ತವರು ಪಟ್ಟ ಶ್ರಮ ಮತ್ತು ತ್ಯಾಗ ಶ್ಲಾಘನೀಯ. ಈ ಮಕ್ಕಳಿಗೆ ಈ ರೋಗ ಬರಲು ನಿಖರ ಕಾರಣ ಈ ತಂದೆ ತಾಯಿಗೆ ತಿಳಿಯದು. ತಾಯಿ ಕೇರಳ ಮೂಲದವರಾಗಿದ್ದು ಎಂಡೋಸಲ್ಫನ್ ಮುಖಾಂತರ ಈ ಪರಿಸ್ಥಿತಿ ಬಂದೊದಗಿದೆ ಎಂಬ ಭಾವನೆ ಇವರದು. ಶ್ರೀಮತಿ ಐರಿನ್ ರವರು 3ನೇ ಸಲ ಗರ್ಭಿಣಿಯಾದಾಗ ಕುಟುಂಬದವರು, ಪರಿಚಯದವರು ಅವರಿಗೆ ಕೊಟ್ಟ ಸಲಹೆ ಗರ್ಭಪಾತ ಮಾಡಿ. 3ನೇ ಮಗು ಕೂಡ ಇದೇ ರೀತಿ ಹುಟ್ಟುವುದು ಖಚಿತ, ಸಮಸ್ಯೆನೇ ಬೇಡ, ಈ ಮಗುವೇ ಬೇಡ ಎಂದಿದ್ದರು. ಆದರೆ ದೇವರು ಸೃಷ್ಟಿಸಿದ ಮಗುವನ್ನು ಕೊಲ್ಲಲು ಈ ಮಹಾತಾಯಿ ಒಪ್ಪಲೇ ಇಲ್ಲ. ತನ್ನ ಜೀವನವನ್ನೇ ಆ ಮಗುಗೋಸ್ಕರ ತ್ಯಾಗ ಮಾಡಿಬಿಟ್ಟಳು. ಚಿಕ್ಕ ಚಿಕ್ಕ ನೆಪ ಒಡ್ಡಿ ತಮ್ಮ ಸ್ವಾರ್ಥಗೋಸ್ಕರ ಗರ್ಭಪಾತ ಮಾಡಿದ ಎಷ್ಟೋ ಮಹಿಳೆಯರು ನಮ್ಮ ಸಮಾಜದಲ್ಲಿದ್ದಾರೆ. ಆದರೆ ಜೀವನವಿಡೀ ಈ ಮಗು ತನಗೊಂದು ಸಮಸ್ಯೆ ಎಂದು ಗೊತ್ತಿದ್ದರೂ ಈ ಮಹಾತಾಯಿಯ ನಿರ್ಧಾರ ತಾಯ್ತನಕ್ಕೆ ಒಂದು ದೊಡ್ಡ ಉದಾಹರಣೆ. ಇಂಥ ಹಲವು ಮಂದಿ ತಾಯಂದಿರು ನಮ್ಮ ಸಮಾಜದಲ್ಲಿದ್ದಾರೆ. ಅವರಿಗೆಲ್ಲ ನನ್ನದೊಂದು ಸಲಾಂ. ಈಗ ನಮ್ಮ ಹ್ಯುಮ್ಯಾನಿಟಿ ಟ್ರಸ್ಟ್ನ ಪರವಾಗಿ ₹25,000 ಚೆಕ್ಕನ್ನು ಹಾಗೂ ನೆನಪಿನ ಕಾಣಿಕೆಯನ್ನು ನಾವು ಇವರಿಗೆ ಹಸ್ತಾಂತರ ಮಾಡಲಿದ್ದೇವೆ. 3 ಸಮುದಾಯಕ್ಕೆ ಸೇರಿದ ಹಿಂದೂ, ಮುಸ್ಲಿಂ, ಕ್ರೈಸ್ತ ಮಕ್ಕಳ ನೋವನ್ನು ನಾವು ಸಮಾಜದ ಮುಂದಿಟ್ಟಿದ್ದೇವೆ. ಇಂತಹ ಇನ್ನೂ ಹಲವಾರು ಮುದ್ದು ಮಕ್ಕಳು ನಮ್ಮ ಸಮಾಜದಲ್ಲಿದ್ದಾರೆ. ಹಲವು ಅನಾಥ ಮಕ್ಕಳು ಅನಾಥಾಶ್ರಮದಲ್ಲಿ ಬೆಳೆಯುತ್ತಿದ್ದಾರೆ. ಜಾತಿ, ಧರ್ಮ, ಭೇದ ಭಾವ ಬಿಟ್ಟು ಇಂಥವರಿಗೆ ನಾವು ಸಹಾಯ ಮಾಡೋಣ. ಇದು ಮನುಷ್ಯರಾದ ನಮ್ಮ ಮೂಲ ಕರ್ತವ್ಯ. ಪರರ ಸೇವೆಯೇ ಪರಮಾತ್ಮನ ಸೇವೆ. ದೇವರನ್ನು ಒಲಿಸಲು, ದೇವರ ಪ್ರೀತಿ ಪಾತ್ರರಾಗಲು ಇದಕ್ಕಿಂತ ಉತ್ತಮ ದಾರಿ ಬೇರೊಂದಿಲ್ಲ. ಆದರೆ ಧರ್ಮ, ಜಾತಿ, ದೇವರ ಹೆಸರಲ್ಲಿ ಕಿತ್ತಾಡಿಕೊಳ್ಳುವ ನಮಗೆ ಇದು ಯಾವಾಗ ಅರ್ಥವಾಗುತ್ತೋ ಆ ದೇವನೇ ಬಲ್ಲ. ಒಂದು ಧರ್ಮದ ಮುಖ್ಯಸ್ಥನಾಗಿ ಯಾರು ಮಾನವೀಯತೆಯ ಮತ್ತು ಪ್ರೀತಿಯ ಪಾಠ ಮಾಡಬೇಕಿತ್ತೋ ಅಂಥವರಲ್ಲಿ ಹಲವರು ದ್ವೇಷದ ಬೀಜ ಬಿತ್ತುತ್ತಿದ್ದಾರೆ. ರಾಜಕೀಯ ಮುಖಂಡನಾಗಿ, ಸರಕಾರಿ ಅಧಿಕಾರಿಯಾಗಿ ಯಾರು ಇಂತಹ ಅಸಹಾಯಕ ಪ್ರಜೆಗಳಿಗೆ ದಾರಿ ತೋರಿಸಬೇಕಿತ್ತೋ ಅಂಥವರಲ್ಲಿ ಹಲವರು ಸ್ವತಃ ದಾರಿ ತಪ್ಪಿದವರಾಗಿದ್ದಾರೆ. ರಾಜಕೀಯ ಮತ್ತು ದೇವರ ಹೆಸರಲ್ಲಿ ಅದೆಷ್ಟೋ ಹಣವನ್ನು ನಾವು ಪೋಲು ಮಾಡುತ್ತಿದ್ದೇವೆ. ಬನ್ನಿ, ನಾವೆಲ್ಲರೂ ಜಾಗೃತರಾಗೋಣ, ನಾವೆಲ್ಲರೂ ಒಂದಾಗೋಣ, ಮೊದಲು ಮಾನವರಾಗೋಣ, ಹೊಸ ಭಾರತ ದೇಶವೊಂದನ್ನು ಕಟ್ಟೋಣ. ಹ್ಯುಮ್ಯಾನಿಟಿ ಈಸ್ ದ ಬೆಸ್ಟ್ ರಿಲಿಜನ್ ಟು ಮ್ಯಾನ್ಕೈಂಡ್. देखो इन्हें ये है ओस की बूंदे, पत्तों की गोद में
आसमां से कूदे, अंगड़ाई ले फिर करवट बदल कर, नाजुक से मोती हंस दे फिसल कर, खो न जाए ये तारे ज़मीं पर। खो न जाए